ನಾವು ಮಾಡ್ಲಿಕ್ಕೆ ಈ ಸಲ ನಮ್ಮನ್ನ ಇದು ಮಾಡಕ್ಕೆ ಕೊಲ್ಲಕ್ಕೆ ಟ್ರೈ ಮಾಡಿದಾರೆ. ಎಷ್ಟು ಜನ ಇದ್ದಾರೆ? ಅವ್ರು 3 ಜನ ಇದ್ರು. ಅಂದ್ರೆ ಏನು ಅಲ್ಲೆಲ್ಲ ಇಲ್ಲಿಗಲ್ ಮಾಡ್ಬೇಕಂತಾರ ಕಾನೂನು ಬಾಹಿರ ದಾಖಲು ಮಾಡಿ ಉತ್ತರ ಕೊಡ್ಬೇಕಂತ 1 ವರ್ಷದಿಂದ ಫೋರ್ಸ್ ಮಾಡತ್ತಾರ ಅವ್ರ. ಅವ್ರ ಹಿಂದೆ ಯಾರು ಅದಾರ? ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಹೇಳ್ಬೇಕಾರ. ಎಷ್ಟು ದಿನದ ಗಂಟು ಬಿದ್ದಿರ ನನಗೆ? ಭಾಳ ದಿವಸದಿಂದ ಗಂಟು ಬಿದ್ದಾರೆ. ಈಗ ನಾವು ಮಾಡಲ್ಲ ಅಂತ ಇವತ್ತೇನಾತ? ನಾವು ಉದ್ಯೋಗ ಖಾತ್ರಿ ಸಲುವಾಗಿ ನಾವು ಅಲ್ಲಿ ಹೋಗಿದ್ದು ಗೋಜಾಗ್ರಾಮಕ್ಕೆ. ನಮ್ಮ ಪಿ ಡಿ ಒ ಅವರು ಗೋಜಾಗ್ರಾಮದಾಗ ಸ್ವಲ್ಪ ಉಳಿದ್ರು, ಸ್ವಲ್ಪ ಕೆಲಸ ಐತೆ ಅಂತೇಳಿ. ಹಾಗಾಗಿ ನಾನು ಮುಂದೆ ಬರತ್ತಿದ್ನಿ, ನಡಕ್ಕೆ ಅಡ್ಡಗಟ್ಟಿ ಅವ್ರು ಹುಡುಗರು ಹೊಡೆದ್ರು. ತಲೆಗೆ, ಕೈಗೆ, ಬೆನ್ನಿಗೆ, ಕಾಲಿಗೆ ಭಾಳ ಬಿಟ್ಟೈತಿ. ರಾಡು ಮತ್ತು ಮಚ್ಚಿದ್ದು ಮಚ್ಚಿ ಹಿಡ್ಕೊಂಡು ಬಂದಿದ್ರು. ಮರ್ಡರ್ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಅದು ಗೋಜ್ಗಾ ಗ್ರಾಮದ ನಡಕಿದ್ರಿ. ಗೋಜ್ಗಾ ಮತ್ತು ಮಣ್ಣೂರು ಗ್ರಾಮದ ನಡಕೈತ್ರಿ. ನಾನು ಬೈಕ್ ಮ್ಯಾಗ ಹೊಟ್ಟಿದ್ನಿ. ತರಬಿಸಿ ಅವ್ರು 3 ಜನ ಇದ್ರಿ, ನಾನು ಒಬ್ಬನೇ ಇದ್ದೀನಿ. ಇಲ್ರಿ, ಅವ್ರಿಗೆ ಇಲ್ಲಿಗಲ್ ಮಾಡಿ ಕೊಡ್ಬೇಕಂತ ಐತ್ರಿ. ಅಲ್ಲ ಅವರು ಉತ್ತಾರ ದಾಖಲು ಮಾಡಿ ಕೊಡ್ಬೇಕಂತ ಫೋರ್ಸ್ ಮಾಡತ್ತಾರ. ನಾವು ಮಾಡಲ್ಲ ಅಂತಿದ್ವಿ. ಹಾಗಾಗಿ ಅದ ಕಾರಣಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಷ್ಟು ವರ್ಷ ನೇರವಾಗಿ ಮಾಡತ್ತಾರ. ನಾವು ಮಾಡ್ಲಿಕ್ಕೆ ಈ ಸಲ ನಮ್ಮನ್ನ ಇದು ಮಾಡಕ್ಕೆ ಕೊಲ್ಲಕ್ಕೆ ಟ್ರೈ ಮಾಡಿದಾರೆ. ಎಷ್ಟು ಜನ ಇದ್ದಾರೆ? ಅವ್ರು 3 ಜನ ಇದ್ರು. ಅಂದ್ರೆ ಅಲ್ಲೆಲ್ಲ ಇಲ್ಲಿಗಲ್ ಮಾಡ್ಬೇಕಂತಾರ ಕಾನೂನು ಬಾಹಿರ ದಾಖಲು ಮಾಡಿ ಉತ್ತರ ಕೊಡ್ಬೇಕಂತ 1 ವರ್ಷದಿಂದ ಫೋರ್ಸ್ ಮಾಡತ್ತಾರ ಅವ್ರ. ಅವ್ರ ಹಿಂದೆ ಯಾರು ಅದಾರ? ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಹೇಳ್ಬೇಕಾರ. ಎಷ್ಟು ದಿನದ ಗಂಟು ಬಿದ್ದಿರ ನನಗೆ? ಭಾಳ ದಿವಸದಿಂದ ಗಂಟು ಬಿದ್ದಾರೆ. ಈಗ ನಾವು ಮಾಡಲ್ಲ ಅಂತ ಇವತ್ತೇನಾತ? ನಾವು ಉದ್ಯೋಗ ಖಾತ್ರಿ ಸಲುವಾಗಿ ನಾವು ಅಲ್ಲಿ ಹೋಗಿದ್ದು ಗೋಜಾಗ್ರಾಮಕ್ಕೆ. ನಮ್ಮ ಪಿ ಡಿ ಒ ಅವರು ಗೋಜಾಗ್ರಾಮದಾಗ ಸ್ವಲ್ಪ ಉಳಿದ್ರು, ಸ್ವಲ್ಪ ಕೆಲಸ ಐತೆ ಅಂತೇಳಿ. ಹಾಗಾಗಿ ನಾನು ಮುಂದೆ ಬರತ್ತಿದ್ನಿ, ನಡಕ್ಕೆ ಅಡ್ಡಗಟ್ಟಿ ಅವ್ರು ಹುಡುಗರು ಹೊಡೆದ್ರು. ತಲೆಗೆ, ಕೈಗೆ, ಬೆನ್ನಿಗೆ, ಕಾಲಿಗೆ ಭಾಳ ಬಿಟ್ಟೈತಿ. ರಾಡು ಮತ್ತು ಮಚ್ಚಿದ್ದು ಮಚ್ಚಿ ಹಿಡ್ಕೊಂಡು ಬಂದಿದ್ರು. ಮರ್ಡರ್ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಅದು ಗೋಜ್ಗಾ ಗ್ರಾಮದ ನಡಕಿದ್ರಿ. ಗೋಜ್ಗಾ ಮತ್ತು ಮಣ್ಣೂರು ಗ್ರಾಮದ ನಡಕೈತ್ರಿ. ನಾನು ಬೈಕ್ ಮ್ಯಾಗ ಹೊಟ್ಟಿದ್ನಿ. ತರಬಿಸಿ ಅವ್ರು 3 ಜನ ಇದ್ರಿ, ನಾನು ಒಬ್ಬನೇ ಇದ್ದೀನಿ. ಇಲ್ರಿ, ಅವ್ರಿಗೆ ಇಲ್ಲಿಗಲ್ ಮಾಡಿ ಕೊಡ್ಬೇಕಂತ ಐತ್ರಿ. ಅಲ್ಲ ಅವರು ಉತ್ತಾರ ದಾಖಲು ಮಾಡಿ ಕೊಡ್ಬೇಕಂತ ಫೋರ್ಸ್ ಮಾಡತ್ತಾರ. ನಾವು ಮಾಡಲ್ಲ ಅಂತಿದ್ವಿ. ಹಾಗಾಗಿ ಅದ ಕಾರಣಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಷ್ಟು ವರ್ಷ ನೇರವಾಗಿ